ನೀವು ನಿಮ್ಮ ಶ್ರೇಷ್ಠವನ್ನು ಮಾಡಿ ದೇವರು ಉಳಿದುದನ್ನು ನೋಡಿಕೊಳ್ತಾರೆ. ಕೆಲವರು ಶತ್ರುಗಳ ಬಗ್ಗೆ ಚಿಂತಿಸುತ್ತಿರುತ್ತಾರೆ, ಯಾವಾಗಲೂ ಪ್ರಾರ್ಥಿಸುತ್ತಿರುತ್ತಾರೆ. ಶತ್ರುಗಳು ಸತ್ತಿದ್ದಾರೆ, ಕ್ಷಮಿಸಿದ್ದಾರೆ. ಅದು ಸರಿಯಾದ ಕ್ರೈಸ್ತನ ರೀತಿಯಲ್ಲ. ನೀವು ನಿಮ್ಮ ಶತ್ರುಗಳನ್ನು ಕ್ಷಮಿಸುವುದನ್ನು ಕಲಿಬೇಕು. ನಿಮಗೆ ಕೆಡುಕನ್ನು ಮಾಡಿದವರಿಗೆ ಒಳ್ಳೆಯದನ್ನು ಮಾಡಬೇಕು. ನಿಮಗೆ ಕೆಡುಕನ್ನು ಮಾಡಿದವರಿಗೆ ಪ್ರತಿಯಾಗಿ ಒಳ್ಳೆಯದನ್ನು ಮಾಡುವುದನ್ನು ಕಲಿಬೇಕು. ಅದು ಪ್ರಭುವಿನ ಮಾರ್ಗ. ನೀವು ಕೆಡುಕಿಗೆ ಕೆಡುಕಿನಿಂದ ಪ್ರತಿಕ್ರಿಯಿಸಲು ಯೋಚಿಸಿದರೆ ನೀವು ದೇವರು ಕೆಲಸ ಮಾಡಲು ಅವಕಾಶ ನೀಡುತ್ತಿಲ್ಲ ಎಂಬರ್ಥ. ನೀವು ದೇವರು ಕೆಲಸ ಮಾಡಲು ಯಾವಾಗ ಅವಕಾಶ ಕೊಡುತ್ತೀರಿ? ದೇವರು ಹೇಳಿದಂತೆ ಕೇಳಿದಾಗ ಮಾತ್ರ. ನಿಮಗೆ ಶತ್ರು ಇದ್ದಾನೆ, ಅವನನ್ನು ಕ್ಷಮಿಸಲು ನಿಮಗೆ ಮನಸ್ಸು ಬರುವುದಿಲ್ಲ. ಆಗ ದೇವರ ಸೂತ್ರವೇ ಗೊಂದಲವಾಗಿ ಬಿಡುತ್ತದೆ. ಕಿಡುಕಿಗೆ ಪ್ರತಿ ಕೀಡು ಕೊಡಬೇಡಿ. ಎಲ್ಲರ ದೃಷ್ಟಿಗೆ ಯೋಗ್ಯವಾದವುಗಳ ಬಗ್ಗೆ ಯೋಚಿಸಿ. ಯೋಗ್ಯವಾದವುಗಳ ಮೇಲೆ ನಿಮ್ಮ ಗಮನ ಇರಲಿ. ಅವನು ಕೆಡುಕನ್ನು ಮಾಡಿದಾನ, ನಾನು ಕೆಲಸ ಮಾಡುತ್ತೇನೆ, ತಟ್ಟೆ ಹೊಡೆಯುತ್ತೇನೆ, ಬಲವಾಗಿ ಪ್ರತಿಕ್ರಿಯಿಸುತ್ತೇನೆ ಎಂಬಂತಹ ಮಾತುಗಳು ವಿಶ್ವಾಸಿಯ ಬಾಯಿಗೆ ಬರಬಾರದು. ಏಕೆಂದರೆ ನೀನು ದೇವರನ್ನು ಕೆಲಸ ಮಾಡಲು ಅವಕಾಶ ನೀಡುತ್ತಿಲ್ಲ. ದೇವರು ಹೇಳಿದ ನಿಯಮಗಳನ್ನು, ಆಜ್ಞೆಗಳನ್ನು ಪಾಲಿಸಿದಾಗ ಮಾತ್ರ ನೀನು ದೇವರನ್ನು ನಿನ್ನ ಕುಟುಂಬ ಜೀವನಕ್ಕೂ ವೈಯಕ್ತಿಕ ಸಮಸ್ಯೆಗಳಿಗೂ ಪ್ರೀತಿಯಿಂದ ಆಹ್ವಾನಿಸುತ್ತಿರುವೆ. ಸಾಧ್ಯವಾದಷ್ಟು ಎಲ್ಲರೊಡನೆ ಸಮಾಧಾನದಿಂದ ಇರಲು ಪ್ರಯತ್ನಿಸು. ಯಾವಾಗ ಕ್ಷಮಿಸಬೇಕು? ಯಾವಾಗಲಾದರೂ ಕ್ಷಮಿಸಬೇಕು. ನಿನ್ನ ಹೃದಯದಲ್ಲಿ ಯಾವುದೇ ದ್ವೇಷವನ್ನು ಇಟ್ಕೋಬೇಡ. ಅದು ಕೆಡುಕಿಗೆ ಕಾರಣವಾಗ್ಬೋದು.